ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಅಪ್ಪ, ಶಿವಾನಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿದೆ. ನಿನಗೆ ಗೊತ್ತು ಈ ಊರಲ್ಲಿ ಈ ಮನೆತನಕ್ಕೆ ಎಂಥ ಗೌರವ ಇದೆ ಅಂತ. ಆದರೆ ಈ ರಾಜಕೀಯ ಅನ್ನೋದಿದೆಯಲ್ಲ, ಅದು ಒಂದು ಹಸಿದ ಹಾವಿದ್ದ ಹಾಗೆ. ನಾವು ಒಂದು ಸ್ವಲ್ಪ ಎಡವಿದ್ರೂ ಅದು ನಮ್ಮನ್ನ ನುಂಗ್ ಹಾಕ್ಬಿಡತ್ತೆ. ಮುನೇಂದ್ರ, ಸುತ್ತಿ ಬಳಸಿ ಮಾತಾಡುವಂತ ಅವಶ್ಯಕತೆ ಇಲ್ಲ. ನೇರವಾಗಿ ವಿಚಾರಕ್ಕೆ ಬಾ. ನೋಡು ಶಿವಾನಿ, ನಮ್ಮ ಶತ್ರುಗಳು ನಾವು ಬೀಳ್ಲಿ ಅಂತ ಕಾಯ್ತಾ ಇದ್ದಾರೆ. ನಮ್ಮ ವಂಶ ದ್ವೇಷದ ಹಿಸ್ಟ್ರಿ ನಿನಗೆ ಗೊತ್ತು. ಈ ಶತ್ರುಗಳನ್ನ ಹತ್ತಿಕ್ಕಿ ನಮ್ಮ ಅಧಿಕಾರನ ಉಳಿಸ್ಕೋಬೇಕು ಅಂದ್ರೆ ನಮಗೆ ರಘುವೀರ್ ಬೆಂಬಲ ಬೇಕೇ ಬೇಕು. ಓಹೋ, ಅಷ್ಟೇನಾ? ನಿಮ್ ರಾಜಕೀಯದ ಪುರಾಣ ಮುಗೀತಾ? ಶಿವಾನಿ, ಇದು ಹಿರಿಯರು ತಗೊಂಡಿರುವಂತ ನಿರ್ಧಾರ. ನಿನ್ನ ಒಳ್ಳೇದಕ್ಕೋಸ್ಕರನೇ ನಾವು ಮಾಡ್ತಿರೋದು. ನನ್ನ ಒಳ್ಳೇದಕ್ಕೂ ಅಥವಾ ನಿಮ್ ಎಲೆಕ್ಷನ್ ಗೆಲ್ಲೋದಕ್ಕ ತಾತ? ನಿಮ್ಮ ಅಧಿಕಾರ ದಾಹಕ್ಕೆ ನನ್ನನ್ನು ಯಾಕೆ ಬಲಿಪಶು ಮಾಡ್ತಾ ಇದ್ದೀರಾ? ಪ್ರೀತಿ ಸಂಬಂಧ ಅನ್ನೋದು ನಿಮ್ಗೆಲ್ಲ ವ್ಯಾಪಾರ ಆಗ್ಬಿಟ್ಟಿದೆ ಅಲ್ಲ? ಹಾಗಲ್ಲ ಶಿವಾನಿ, ರಘುವೀರು ಒಳ್ಳೆ ಹುಡುಗ, ನಮ್ಮನೆಗೆ ತಕ್ಕ ಅಳಿಯ. ನಿನ್ನ ಫ್ಯೂಚರ್ ಬಗ್ಗೆ ನಮ್ಗಷ್ಟೇ ಕಾಳಜಿ ಇದೆ ಕಣೆ. ಫ್ಯೂಚರ್ ಅಂದ್ರೆ ನಿಮ್ ಪ್ರಕಾರ ನನ್ನನ್ನ ಯಾರಾದ್ರೂ ಜೊತೆ ಕಟ್ಟಾಕೋದಾ? ಪ್ರತಿಯೊಂದು ಫ್ಯಾಮಿಲಿಗೂ ಅವ್ರದೇ ಆದ ಕಮಿಟ್ಮೆಂಟ್ಸ್ ಇರುತ್ತೆ. ನಾವು ಈ ಊರಲ್ಲಿ ಬೆಳೆದ್ ಬಂದಿರೋ ರೀತಿ, ಈ ಊರಿನ ರಾಜಕೀಯ ನಿನಗೆಲ್ಲ ಗೊತ್ತಿರೋ ವಿಷಯನೇ. ರಘುವೀರ್ ಜೊತೆಗಿನ ಸಂಬಂಧ ಬರೀ ಮದುವೆ ಅಷ್ಟೇ ಅಲ್ಲ, ಈ ಫ್ಯಾಮಿಲಿಯ ಸರ್ವೈವಲ್ ಪ್ರಶ್ನೆ. ಸರ್ವೈವಲ್ ಅಂದ್ರೆ ನಿಮ್ಮ ಬಿಸ್ನೆಸ್ ಮತ್ತೆ ಪವರ್ ಅಲ್ವಾಪ್ಪ? ನಿಮ್ಮ ಪವರ್ ಸ್ಟ್ರಗಲ್ ನಡುವೆ ನನ್ನ ಲೈಫ್ ಒಂದು ಸರ್ಕಾಗ್ಬೇಕಾ? ಐ ಆಮ್ ರಿಯಲಿ ಸಾರಿಪ್ಪ. ನಿಮ್ಮ ಈ ಐಡಿಯಾಲಜಿಗೆ ನನ್ನನ್ನು ನಾನು ಬಲಿ ಕೊಡ್ಕೊಳಕ್ ಆಗೋದಿಲ್ಲ. ನಿಮ್ಮ ಸ್ವಾರ್ಥಕ್ಕೆ ಜನರನ್ನ ಹೇಗ್ ಬಳಸ್ಕೋತಾ ಇದ್ದೀರೋ ಹಾಗೆ ನನ್ನನ್ನು ಬಳಸ್ಕೋಬೇಕು ಅಂತ ನೋಡ್ತಾ ಇದ್ದೀರಾ. ಸುಮ್ನೆ ಮಾತಿಗೆ ಮಾತ್ರ ಮನೆ ಮರ್ಯಾದೆ ಆದರ್ಶ ಅಂತ ಮಾತಾಡ್ತಿದ್ದೀರಾ ಅಷ್ಟೇ. ನೋಡಿ, ನಿಮ್ಗಳ ಪ್ಲಾನಿಂಗ್ಗೋಸ್ಕರ ನನ್ನ ಪರ್ಸನಲ್ ಲೈಫ್ನ ಡ್ಯಾಮೇಜ್ ಮಾಡ್ಕೊಳಕ್ಕೆ ನನ್ಗಂತೂ ಇಷ್ಟ ಇಲ್ಲ. ಅದಕ್ಕೆ ಹೇಳೋದು, ಹೆಣ್ಣು ಮಕ್ಕಳನ್ನ ಜಾಸ್ತಿ ಓದಿಸಬಾರದು ಅಂತ. ಹಿರಿಯರ ಮುಂದೆ ಹೇಗೆ ಮಾತಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿನಗೆ. ನೋಡಮ್ಮ, ಕುಟುಂಬ ಅಂತಂದ್ರೆ ಎಲ್ಲರೂ ಸಂತೋಷವಾಗಿರ್ಬೇಕು ಅಂತ ಬಯಸ್ಬೇಕು. ಅದು ಬಿಟ್ಬಿಟ್ಟು ನಾನೊಬ್ಳೆ ಸಂತೋಷವಾಗಿರ್ಬೇಕು ಅಂತ ಹಠ ಹಿಡಿಯೋದಲ್ಲ. ಶಿವಾನಿ, ನಾನು ನಿನ್ ತಾಯಿ ಕಣೆ. ನಾನು ಯಾವತ್ತೂ ನಿನಗೆ ಕೆಟ್ಟದನ್ ಬಯಸಲ್ಲ. ನೋಡು, ನಾವು ರಘುವೀರ್ನ ಸುಮ್ನೆ ಒಪ್ಕೊಂಡಿಲ್ಲ ಕಣೆ. ನೀನು ಸ್ವಲ್ಪ ಅವನ ಬಗ್ಗೆ ಯೋಚನೆ ಮಾಡು, ಅವಾಗ ನಿನ್ಗೆ ಎಲ್ಲ ಅರ್ಥ ಆಗುತ್ತೆ. ಅಮ್ಮ, ಇಲ್ಲಿ ಅರ್ಥ ಮಾಡ್ಕೊಳಕ್ ಏನೂ ಇಲ್ಲ. ನೀವು ರಘುವೀರ್ನ ಒಬ್ಬ ಅಳಿಯ ಅಂತ ನೋಡ್ತಾ ಇಲ್ಲ, ಒಂದು ಆಪರ್ಚುನಿಟಿ ಅಂತ ನೋಡ್ತಾ ಇದ್ದೀರಾ. ಮಗಳನ್ನ ಪ್ರೀತಿಸೋ ತಾಯಿ ಅಂತ ಮಾತಾಡೋದ್ ಬಿಟ್ಟು ಮದುವೆ ಅನ್ನೋ ವ್ಯಾಪಾರಕ್ಕೆ ಡೀಲ್ ಮಾಡೋ ಬ್ರೋಕರ್ ತರ ಮಾತಾಡ್ತಾ ಇದೀಯ. ನಾಚಿಕೆ ಆಗ್ಬೇಕಮ್ಮ ನಿಮ್ಗೆ. ಶಿವಾನಿ, ಈ ಮನೆಯಲ್ಲಿ ಪ್ರತಿಯೊಂದಕ್ಕೂ ಒಂದು ಬೆಲೆ ಅಂತ ಇದೆ. ಈಗ ನೀನು ಅನುಭವಿಸ್ತಾರ ಲೈಫ್ ಸ್ಟೈಲ್ ಕೂಡ ಆ ಬೆಲೆಯಿಂದಲೇ ಬಂದಿರೋದು. ಗೊತ್ತು ತಾತ, ಈ ಮನೆ ಅಧಿಕಾರಕ್ಕೆ ಒಂದ್ ಬೆಲೆ ಇದೆ, ಆದ್ರೆ ನನ್ ಗುರಿ, ಆಸೆ, ಕನ್ಸ್ಗಳಿಗೆ ಅದಕ್ಕಿಂತ ಬೆಲೆ ಇದೆ. ನಿಮಗೆ ನಿಮ್ ಮರ್ಯಾದೆ ಮುಖ್ಯ ಇರ್ಬೋದು, ಆದ್ರೆ ನನಗೆ ನನ್ನ ಸ್ವಾಭಿಮಾನ ಹಕ್ಕು ಮುಖ್ಯ. ಮರ್ಯಾದೆ ಅನ್ನೋದು ನಮ್ಮ ನಡತೆಲಿ ಇರ್ಬೇಕೆ ಹೊರತು ನಾವು ಮಾಡೋ ವ್ಯವಹಾರದಲ್ಲ. ಮಗಳನ್ನ ಮಾರಾಟ ಮಾಡಿ ಉಳಿಸ್ಕೊಳ್ಳೋ ಮರ್ಯಾದೆನ ಯಾರು ಗೌರವ ಅನ್ನಲ್ಲ, ಅವಮಾನ ಅಂತಾರೆ. ನೀವೆಲ್ಲರೂ ಸಂಪ್ರದಾಯ ಅನ್ನೋ ಹೆಸರಲ್ಲಿ ನನ್ನ ಸ್ವಾಭಿಮಾನನ ಉಳಕ್ ನೋಡ್ತಾ ಇದ್ದೀರಾ. ಇದಕ್ಕೆ ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ನನ್ನ ಲೈಫ್ ಇರೋದು ನಿಮ್ ರಾಜಕೀಯದ ಎಕ್ಸ್ಪೆರಿಮೆಂಟ್ಗಲ್ಲ. ಅಲ್ವಾ ಮುನೇಂದ್ರ, ಇವಳಿಗೆ ನಾವು ನಮ್ಮ ನಿರ್ಧಾರನ ಹೇಳೋಣ ಅಂತ ಕರೆಸಿದ್ರೆ ಇವಳು ನಮಗೆ ಪಾಠ ಮಾಡ್ತಾ ಇದ್ದಾಳಲ್ಲೋ. ಮದುವೆ ಅನ್ನೋದು ವ್ಯಾಪಾರ ಅನ್ನೋದು ಅಲ್ಲದೆ ಹೋಗಿದ್ದಿದ್ರೆ ಯಾಕೆ ಇವತ್ತವರೆಗೂ ಎಲ್ಲ ಕೊಟ್ಟು ತೆಗೆದುಕೊಳ್ಳೋ ಅಂತ ಮಾತಾಡ್ತಾ ಇದ್ರು? ಏನೋ ನಮ್ಮ ಸಮಸ್ಯೆ ಹೇಳ್ಕೊಂಡು ಒಂದು ಇತ್ಯರ್ಥಕ್ಕೆ ಬರೋಣ ಅಂತಂದ್ರೆ
ಇವಳು ತಲೆಯೆಲ್ಲ ಮಾತಾಡ್ತಾಳಲ್ಲ. ಅಪ್ಪ ನನಗೊಂದು ಸ್ವಲ್ಪ ಟೈಮ್ ಕೊಡಪ್ಪ. ಅವಳಿಗೆ ಅರ್ಥ ಆಗೋ ಹಾಗೆ ನಾನು ಮಾತಾಡ್ತೀನಿ. ನಾಗವಂಶದವ್ರ ರಕ್ತ ಹಂಚ್ಕೊಂಡು ಹುಟ್ಟಿರೋಳಿಗೆ ಇಷ್ಟು ಮಾತಾಡದೆ ಹೋದ್ರೆ ಬೆಲೆ ಇರುತ್ತಾ? ನಾನು ಮಾತಾಡ್ತೀನಪ್ಪ, ಒಂಚೂರು ಟೈಮ್ ಕೊಡು. ಏನು ಮಾತಾಡ್ತೀಯೋ ಏನೋ. ಇದೇನೆ ಸುಬ್ಬಿ, ಇಷ್ಟೊಂದು ಫೈಲ್ಗಳು ಓಡ್ತಾ ಇದೆ. ಓ, ನಿನ್ನ ಉಪ್ಪಿನಕಾಯಿ ಫ್ಯಾಕ್ಟ್ರಿಗೆ ಇಂಟರ್ವ್ಯೂ ತಗೋಬೇಕಾ? ಇಂಟರ್ವ್ಯೂ ತಗೋತಾ ಇಲ್ವೇ, ಇಂಟರ್ವ್ಯೂಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಒಂದ್ ದೊಡ್ಡ ಕಂಪನಿಗೆ ನನ್ನ ರೆಸ್ಯೂಮೆನ ಕಳಿಸ್ತಾ ಇದ್ದೀನಿ. ಸ್ಟಾರ್ಟ್ಅಪ್ ಕಂಪನಿನ ಶುರು ಮಾಡೋಣ ಅನ್ನೋದು ನನ್ನ ಐಡಿಯಾ. ನೀವು ಕೆಲ್ಸಕ್ಕೆ ಹೋಗೋಂಥ ಪರಿಸ್ಥಿತಿ ಏನಿದೆ ಮೋರೆ? ಮತ್ತೆ ಅಣ್ಣ ಏನಾದ್ರೂ ಓವರ್ ಆಗಿ ಆಡ್ತಿದಾನಾ? ಓವರ್ ಆಗಿ ಆಡಿದ್ರೆ ಪರವಾಗಿಲ್ಲ, ಆದ್ರೆ ಅವನ್ ನನ್ನ ಇನ್ನೂ ಹೊರಗ್ನವಳ ತರನೇ ಟ್ರೀಟ್ ಮಾಡ್ತಾ ಇದ್ದಾನೆ. ನಾನು ಅವನ ಹಿಂದೆ ಎಷ್ಟು ಅಂತ ಬಿದ್ದು ಅಲಿಯಕ್ಕಾಗುತ್ತೆ ಹೇಳು? ಅದಕ್ಕೆ ನನ್ನ ಸಮಾಧಾನಕ್ಕೆ ನಾನೇ ಒಂದ್ ದಾರಿ ಹುಡುಕ್ತಾ ಇದ್ದೀನಿ. ಯಾವಾಗ್ಲೂ ಸಿಡಿಮಿಡಿ ಅಂತ ಇದ್ರೆ ಯಾರು ತಾನೇ ಸಹಿಸ್ಕೋತಾರೆ ಹೇಳೋ? ಓ, ಅಣ್ಣ ಮತ್ತೆ ಆಂಗ್ರಿ ಬರ್ಡ್ ತರ ಆಡೋಕ್ ಶುರು ಮಾಡಿದಾನಾ? ಅವನಿಂದ ದಿನ ನನಗೆ ಟೆನ್ಷನ್ ಜಾಸ್ತಿನೇ ಆಗ್ತಿದೆ. ಒಂದು ಗತಿ ಕಾಣಿಸ್ಲೇಬೇಕಿವಾಗ. ಕೃಷ್ಣ, ನೋಡಿ ರುಕ್ಮಿಣಿ ಅವರೇ, ಸೂರ್ಯ ಯಜಮಾನ್ರಿಗೆ ಬುದ್ಧಿ ಕೆಲಸ ಸಾಹಸಕ್ಕೆ ದಯವಿಟ್ಟು ನನ್ನನ್ನು ಎಳಿಬಿಡಿ. ನನಗಿನ್ನೂ ಮದುವೆ ಆಗಿಲ್ಲ, ಆಯುಷ್ಯ ಇನ್ನೂ ಬಾಕಿ ಇದೆ. ಸೂರ್ಯ ಯಜಮಾನ್ರು ಸಿಟ್ಟಾದ್ರೆ ಮೊದಲು ಶನಿ ಮಹಾತ್ಮ ಆವರಿಸೋದು ನನಗೇನೆ. ಆ ಹುಲಿ ಇನ್ಸಿಡೆಂಟ್ ಆದ್ಮೇಲೆ ಅವ್ರು ನನ್ನ ನೋಟನೇ ಬದಲಾಗ್ಬಿಟ್ಟಿದೆ. ಅಪ್ಪ ದೇವ್ರೆ, ನನಗಿನ್ಮೇಲೆ ಯಾವ ಡ್ರಾಮನೂ ಬೇಡ ಅಪ್ಪ. ಬೇಕಿದ್ರೆ ನಿಮ್ ಕವಿತೆಗಳನ್ನ ಕೇಳ್ಕೊಂಡಿದ್ಬಿಡ್ತೀನಿ, ಆದ್ರೆ ದಯವಿಟ್ಟು ಇದಕ್ಕೆ ಮಾತ್ರ ನನ್ನ ಎಳಿಬೇಡಿ. ಕೃಷ್ಣ, ಅದ್ ಹಂಗಲ್ಲ ಕಣ. ಸಾಕು ನಿಲ್ಸಿ ಇಬ್ರುನು. ಇಲ್ಲಿ ಯಾರು ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ರುಕು, ನಂಗೇನೂ ಆಗಲ್ಲ. ನನ್ ಮೇಲೆ ನನಗೆ ನಂಬಿಕೆ ಇದೆ. ಕಾಲನೇ ಎಲ್ಲ ಅವನಿಗೆ ಉತ್ತರ ಕೊಡುತ್ತೆ. ಸುಬ್ಬಿ, ನಿನ್ ನೋವೇನು ಅಂತ ನಂಗೆ ಅರ್ಥ ಆಗುತ್ತೆ, ಆದ್ರೆ ನಾವಿದನ್ನ ಇಲ್ಲಿಗೆ ಬಿಡಬಾರ್ದು. ನೀನು ಕೆಲ್ಸಕ್ಕೆ ಸೇರೋದೇನೋ ಸರಿ, ಆದ್ರೆ ನಮ್ಮ ಅಣ್ಣನ ಅಹಂಕಾರ ಇಳಿಸೋದಕ್ಕೆ ನೀನ್ ಬರೀ ಕೆಲ್ಸಕ್ಕೆ ಸೇರಿದ್ರೆ ಸಾಕಾಗಲ್ಲ. ಅವನಿಗೆ ಒಂದು ಸ್ಟ್ರಾಂಗ್ ಡೋಸ್ ಕೊಡ್ಲೇಬೇಕು. ಅದಕ್ಕೆ ನನ್ನ ಹತ್ರ ಸಾಕಷ್ಟು ಐಡಿಯಾಗಳಿದೆ. ಗೊತ್ತು ಗೊತ್ತು ಗೊತ್ತು. ನಿನ್ನ ಐಡಿಯಾಗಳೆಲ್ಲ ಕೊಟ್ಟಿಗೆಯಲ್ಲಿ ಕೊಳಿತಾ ಇದೆ ಅಂತ ನಂಗೆ ಗೊತ್ತು. ಬ್ಯಾಂಕಲ್ಲಿ ಕೋಟಿ ಕೊಳಿತಾ ಇದೆ ಅಂತ ನಂಗೆ ಗೊತ್ತು. ಆದ್ರೆ ನಂಗೆ ಇವಾಗ ಅದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಅಲ್ಲ ಮೋರೆ, ಐಡಿಯಾ ಕೇಳಕ್ಕೆ ಏನಾದ್ರೂ ಕಾಸು ಕೊಡ್ಬೇಕಾ? ಕರೆಕ್ಟ್. ಸುಮ್ನೆ ಕೇಳಿ. ಕೇಳೆ. ರುಕ್ಮಿಣಿ ಅಂದ್ರೆ ಸಾಮಾನ್ಯ ಅಲ್ಲ, ಒಂಥರ ಲೇಡಿ ಚಾಣಕ್ಯ ಇದ್ದಂಗೆ. ಕರೆಕ್ಟ್ ಆಗಿ ಹೇಳ್ತಿದ್ದಾನೆ. ಐಡಿಯಾ ಕೊಡ್ತಾರೆ. ಕೊಡ್ತೀನಲ್ಲ, ಸಾಕಷ್ಟು ಕೊಡ್ತೀನಿ. ಆದ್ರೆ ಸಿಕ್ಕಾಕೊಳ್ಳಲ್ಲ ಅಷ್ಟೇ. ಏಯ್, ಸುಮ್ಮನೆ ನಿಂತ್ಕೊಳ್ಳ. ಕಿಸಿಯದ್ ನೋಡು. ಫಸ್ಟ್ ನಾ ಹೇಳದ್ ಕೇಳಿಸ್ಕೊಳೆ. ನಿಂಗೆ ನಾನೊಂದ್ 3 ಬೆಂಕಿ ತರ ಇರೋ ಐಡಿಯಾಗಳನ್ನು ಕೊಡ್ತೀನಿ. ಮೊದಲನೇದು, ಸೈಲೆಂಟ್ ಟ್ರೀಟ್ಮೆಂಟ್. ಇವತ್ತಿಂದ ಅಣ್ಣ ಏನೇ ಕೇಳಿದ್ರು ಬರೀ ಹ್ಞೂ ಅಷ್ಟೇ ಹೇಳ್ಬೇಕು. ಅವನು ಯಾವ್ದೋ ಐಟಮ್ ಕೇಳ್ದ ಅಂತ ಇಟ್ಕೋ, ನೀನ್ ಬರೀ ಬೆರಳಲ್ಲೇ ಆ ಕಡೆ ತೋರಿಸ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್, ಮನೆಯಲ್ಲಿ ನಿನ್ ಧ್ವನಿನೇ ಕೇಳಿಸ್ಬಾರ್ದು. ಮನೇಲಿ ಸುರ್ಬಿ ಇದ್ದಾಳ ಅಥವಾ ಅವಳ ಫೋಟೋ ಇದೆಯಾ ಅಂತ.